ಇವತ್ತು ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಯೂಶಲಿ ಪ್ರಧಾನಿಗಳು ಬರ್ತಾ ಇದ್ದಾರೆ ಅಂದ್ರೆ ಅದು ಎಲೆಕ್ಷನ್ ಸಂದರ್ಭ ಇರಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಹಿಂದೆ ಇರ್ತಾ ಇತ್ತು. ಬಟ್ ಈಗ ಕಾಲ ಬದಲಾಗಿದೆ. ಕಳೆದ 10-11 ವರ್ಷದಲ್ಲಿ ನಗರ ಸೇರಿದಂತೆ ರಾಜ್ಯದ ಯಾವುದೇ ಕಡೆ ಅತಿ ದೊಡ್ಡ ಅಭಿವೃದ್ಧಿ ಕಾರ್ಯಗಳಾದರೆ ಖುದ್ದಾಗಿ ಅವರೇ ಬಂದು ಚಾಲನೆಯನ್ನು ಕೊಡೋದ್ರ ಮೂಲಕ ಒಂದು ಹಸಿರು ನಿಶಾನೆಯನ್ನು ಕೂಡ ತೋರಿಸುವಂತಹ ಸಂಪ್ರದಾಯ ಪಾಲಿಸ್ಕೊಂಡು ಬರಲಾಗ್ತಾ ಇತ್ತು ಒಂದು 10-14 ವರ್ಷದಿಂದ. ಈಗ ಅದು ಕಂಟಿನ್ಯೂ ಆಗ್ತಾ ಇದೆ. ಇವತ್ತು ಹಾಗಾದ್ರೆ ನರೇಂದ್ರ ಮೋದಿ ಅವರು ಬರ್ತಾ ಇರೋದ್ರಿಂದ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಸಿಗುತ್ತೆ, ಯಾವ ಫೆಸಿಲಿಟೀಸ್ ಸಾರ್ವಜನಿಕರಿಗೆ ಇನ್ನಷ್ಟು ಹತ್ರ ಆಗುತ್ತೆ, ಎಲ್ಲ ಡೀಟೇಲ್ಸ್ ನೋಡ್ತಾ ಹೋಗೋಣ. ಕೆಲವೇ ಕ್ಷಣಗಳಲ್ಲಿ ರಾಜಧಾನಿಗೆ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ ನರೇಂದ್ರ ಮೋದಿ ಅವರು ಚಾಲನೆ ಕೊಡ್ತಾರೆ. ಬಹಳ ವರ್ಷಗಳಿಂದ ಕಾಯ್ತಾ ಇದ್ರು ಇದಕ್ಕಂತ. ಹೊಸ ಮೆಟ್ರೋ ಮಾರ್ಗಕ್ಕೆ ಮೋದಿ ಅವರು ಶಂಕುಸ್ಥಾಪನೆಯನ್ನ ಮಾಡ್ತಾರೆ. ಆ ಮೂಲಕ ಕನೆಕ್ಟಿವಿಟಿಯನ್ನ ಇನ್ನಷ್ಟು ವಿಸ್ತರಿಸ್ತಾರೆ. ಹಾಗೆ ಬೆಂಗಳೂರು ಬೆಳಗಾವಿ ಮಧ್ಯೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನು ಇನ್ಮುಂದೆ ಸಂಚಾರ ಮಾಡುತ್ತೆ. ಹೀಗಾಗಿ ಕುತೂಹಲ ಇದೆ, ಯಾವ್ಯಾವ ರೀತಿಯಾಗಿ ಎಷ್ಟೆಷ್ಟು ಲಾಭ ಯಾರ್ಯಾರಿಗೆ ಆಗತ್ತೆ ಅಂತ. ಒಂದು ಮೆಟ್ರೋ ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಆಲ್ಮೋಸ್ಟ್ ಒಂದು 76 ಕಿಲೋಮೀಟರ್ ಅಷ್ಟು ಮೆಟ್ರೋ ಕನೆಕ್ಟಿವಿಟಿ ಇತ್ತು. ನಮ್ಮಲ್ಲಿ ನಾವು ನೋಡ್ತಾ ಇದ್ದಿದ್ದು ಒಂದು ಪರ್ಪಲ್ ಲೇನ್ ನೋಡ್ತಾ ಇದ್ವಿ, ಹಾಗೆ ಗ್ರೀನ್ ಲೇನ್ ಅನ್ನು ನೋಡ್ತಾ ಇದ್ವಿ. ಈಗ ಯೆಲ್ಲೋ ಲೇನ್ ಅನ್ನು ಕೂಡ ನೋಡಬಹುದು, ಹಾಗೆ ಅದರ ಉಪಯೋಗವನ್ನು ಪಡ್ಕೊಳ್ಬಹುದು. ಸ್ಪೆಷಲಿ ಎಲೆಕ್ಟ್ರಾನಿಕ್ಸ್ ಸಿಟಿಯಲ್ಲಿ ಬರುವಂತಹ IT ಕಾರಿಡಾರ್ ಇದೆಯಲ್ಲ, ಅಲ್ಲಿಗೆ ಸಂಚಾರ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ವಿಜಯನಗರನಲ್ಲಿ ಇತ್ತು ಅಂತ ಅಂದ್ಕೊಳ್ಳೋಣ, ಬೆಂಗಳೂರಿನವ್ರಿಗೆ ಈ ವಿಚಾರ ಹೇಳ್ತಾ ಇರೋದು. ಇವರು ಮೆಜೆಸ್ಟಿಕ್ಗೆ ಬಂದು ಮೆಜೆಸ್ಟಿಕ್ನಿಂದ RV ರಸ್ತೆ ಮುಖಾಂತರ ಹೋಗುವಂತಹ ಲೇನಿಗೆ ಹತ್ಕೊಂಡ್ರೆ ಡೈರೆಕ್ಟ್ ಬೊಮ್ಮಸಂದ್ರಕ್ಕೆ ಹೋಗಿ ಇಳಿಬಹುದು ಅಥವಾ ಅದರ ಮಧ್ಯದಲ್ಲಿ ಹೋಗಬಹುದು, ಲಾಭ ಪಡಿಬಹುದು. ಬೆಳಗ್ಗೆ 10:30ಕ್ಕೆ HAL ವಿಮಾನ ನಿಲ್ದಾಣಕ್ಕೆ ಮೋದಿ ಅವರು ಆಗಮಿಸ್ತಾರೆ. ಅಲ್ಲಿಂದ ಮೇಕ್ರಿ ಸರ್ಕಲ್ನ HQTCಗೆ ಹೆಲಿಕಾಪ್ಟರ್ನಲ್ಲಿ ಪ್ರಧಾನಿಗಳ ಆಗಮನ ಆಗುತ್ತೆ. ಬಳಿಕ ರಸ್ತೆ ಮಾರ್ಗವಾಗಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನವಾಗುತ್ತೆ. ಬೆಳಗ್ಗೆ 11:10 ಸಂಗೊಳ್ಳಿ ರಾಯಣ್ಣ ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ. 11:15 ನಂತರ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಹಸಿರು ನಿಶಾನೆಯನ್ನು ತೋರಿಸುವಂತಹದ್ದು. ಇಲ್ಲಿ 3 ರೈಲುಗಳಿಗೆ ಇವತ್ತು ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾರೆ. ಬಳಿಕ 11:40ಕ್ಕೆ ರಸ್ತೆ ಮೂಲಕ RV ರಸ್ತೆ ಮೆಟ್ರೋ ನಿಲ್ದಾಣ ರಾಗಿಗುಡ್ಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನವಾಗುತ್ತೆ. RV ರಸ್ತೆಯಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಕೂಡ ಮೋದಿ ಅವರು ಮೆಟ್ರೋದಲ್ಲಿಯೇ ಸಂಚಾರವನ್ನು ನಡೆಸುವುದಕ್ಕೂ ಕೂಡ ಪ್ಲಾನ್ ಆಗಿರುವಂಥದ್ದು. ಬಳಿಕ ಎಲೆಕ್ಟ್ರಾನಿಕ್ ಸಿಟಿಯ IIT ಸಭಾಂಗಣದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಕೇವಲ 10 ಜನರಿಗೆ ಮಾತ್ರ ಸಭೆ ಮೇಲೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದು. ಕೇಂದ್ರ ಸಚಿವರು ಸೇರಿದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈ ಸಂದರ್ಭದಲ್ಲಿ ಒಂದು ಎಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡುವಂತಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಬಹುತೇಕ 1-1:30 ಅಷ್ಟೊತ್ತಿಗೆ ಆ ಕಾರ್ಯಕ್ರಮವನ್ನು ನಡೆಸಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಬೆಂಗಳೂರಿಗಾಗುತ್ತೆ.